ಇನ್ನೋಡಿ ಅಂಥೇಳಿ ನಾವು ಯಾವಾಗ ಐಡಿಯಾ ಬಂದಿದ್ದು ಅಂದರೆ, ನಮಗೆ ಈ IIT ಮೆಡ್ರಾಸ್ನವರು ನಮ್ಮ ಜೊತೆ ಸೇರ್ಕೋತೀವಿ ಅಂತ ಹೇಳಿದರು. ಹೇಳಿದಾಗ ನಾವು ಏನು ಮಾಡ್ಬೋದು, ಹೊಸ ಕಂಪ್ನಿಗೆ ಹೇಗೆ ಹೆಸರಿಡ್ಬೋದು ಅಂತ ಕೇಳಿದಾಗ, ಅವರು ನಮ್ಮ ಪ್ರೊಫೆಸರ್ ಪ್ರದೀಪ್ ಅಂತಿದ್ದಾರೆ ಅಲ್ಲಿ, ಅವರು ಸೀದಾ ಹೇಳಿದರು, ಸುನೀಲ್, ಯು ಶುಡ್ ನೇಮ್ ಇಟ್ ಆಸ್ ಇನ್ನೋಡಿ. ಸೆಡ್ ಸರ್, ದಟ್ ನೇಮ್ ಡಸ್ ನಾಟ್ ಸೌಂಡ್ ಗುಡ್ ಅಂತ ನಾನು ಅಂತ ಹೇಳಿದಾಗ ಅವ್ರು ಹೇಳಿದರು, ಇನ್ನೋವೇಟಿವ್ ಡಿಅಯನೈಸೇಷನ್, DI ಇಸ್ ವಾಟ್ ದ ನೇಮ್ ಶುಡ್ ಬಿ ಅಂತ ಹೇಳಿದರು. ಹಾಗೆ ನಮ್ಮ ಹೆಸರು ಇನ್ನೋಡಿ ಅಂತೇಳಿ ಬಂತು. ಸೊ ಇದನ್ನು ನಾವು ನೀರಿನಲ್ಲಿ CDI ಅಂತೇಳಿ ನಾವೇನು ಮಾಡ್ತಾ ಇದ್ದೀವೋ ಇದರ ಬಗ್ಗೆ ಬಂದಾಗ IIT ಹ್ಯಾಸ್ ಬೀನ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್. ಅದರಲ್ಲಿ ದೇ ವರ್ ಡೂಯಿಂಗ್ ಅ ಲಾಟ್ ಆಫ್ ರಿಸರ್ಚ್ ಆನ್ ಈ ಟೆಕ್ನಾಲಜಿ ಬಗ್ಗೆ ಸುಮಾರು ಮಾತಾಡ್ತಾಯಿದ್ರು. ಅದನ್ನು ಕೇಳಿಕೊಂಡು ದೆನ್ ನೀರಿನ ಬಗ್ಗೆ ಸಮಸ್ಯೆ ಪರಿಹರಿಸಲಿಕ್ಕೆ ಅವರು ಸುಮಾರು ರಿಸರ್ಚ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್, ವೇರಿಯಸ್ ಸೆಗ್ಮೆಂಟ್ಸ್ ಆಫ್ ವಾಟರ್ ಅಂತೇಳಿ, ಡ್ರಿಂಕಿಂಗ್ ವಾಟರ್, ವೇಸ್ಟ್ ವಾಟರ್, ಎಫ್ಲುಯೆಂಟ್ ವಾಟರ್, ಎಲ್ಲದರಲ್ಲೂ ಅವರು ಮಾಡ್ತಾಯಿದ್ರು. ಸೊ ಅದಕ್ಕೆ ಅವರು ಬಂದು ನಮಗೆ, ನಾವು ವಿ ವಾಂಟ್ ಟು ಟೈ ಅಪ್ ಇತ್ತು ಅಂತ ಹೇಳಿದಾಗ ನಾವು ಖುಷಿಯಲ್ಲಿ ಇದನ್ನು ಶುರು ಮಾಡಿದ್ವಿ. ಇದ್ರ ಮುಂಚೆ ವಿ ಹ್ಯಾಡ್ ಫಾರ್ಮ್ಡ್ ಎ ಕಂಪ್ನಿ ಕಾಲ್ಡ್ ಅಕ್ವಾಸ್ಪಿಯರ್ ಅಂತೇಳಿ, ಅಕ್ವಾಸ್ಪಿಯರ್ ಗ್ರೀನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಈ ಕಂಪ್ನಿ ಶುರು ಮಾಡಿದ್ದು 2011-12 ಸೊ ಆ ಟೈಮಲ್ಲಿ ಮಾಡಿದಾಗ ನಾವು ನೀರಲ್ಲಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ, RO ಅನ್ನೋದು ಒಂದು ದ ಮೋಸ್ಟ್ ಯೂಸ್ಡ್ ಸಿಸ್ಟಮ್, ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಅಂತ ಆಗಿತ್ತು ವರ್ಲ್ಡ್ ವೈಡ್. ಆದರೆ ನಾವು ಯಾಕೆ ಬೇರೆ ಏನೂ ಇಲ್ಲ ಅಂತ ನಾವು ಯೋಚನೆ ಮಾಡಿದಾಗ ನೋಬಡಿ ಗೇವ್ ಅಸ್ ಅ ಗುಡ್ ಆನ್ಸರ್. ಯಾರು, ಎನಿ ದ ರಿಸರ್ಚ್ ಪೀಪಲ್ ಆರ್ ಎನಿಬಡಿ ಇನ್ ದ ಫೀಲ್ಡ್ ಆರ್ ಇನ್ ದ ಕಾರ್ಪೊರೇಟ್ ದಿಸ್ ಥಿಂಗ್, ದೇ ನೆವರ್ ಗಿವ್ ಅಸ್ ಅ ಗುಡ್ ಆನ್ಸರ್. ಸೊ ಅದಕ್ಕೋಸ್ಕರ ಒಂದು ಹಠ ಹಿಡಿದು ನಾವು ಬೇರೆದು ಮಾಡೋಣ ಅಂಥೇಳಿ ನಾವು ಹೊರಟಿದ್ದು. ನಾನು, ನನ್ನ ಪಾರ್ಟ್ನರ್ ವಿಜಯ್ ಸಂಪತ್ ಅಂತಿದ್ದಾರೆ, ನಾವಿಬ್ಬರು ಸೇರಿಕೊಂಡು ಇದನ್ನು ಶುರು ಮಾಡಿದ್ದು. ಎಲ್ಲಿ ನಮ್ಮ ಹೆಡ್ ಆಫೀಸ್ ಬಂದು ಬೆಂಗಳೂರೇ. ನಾವು ಓದಿದ್ದು ಮೈಸೂರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ, ಬಟ್ ಬೆಂಗಳೂರು ಬಂದು ಸೇರ್ಕೊಂಡಿದ್ದೀವಿ ಸದ್ಯಕ್ಕಂತೂ. ನಾವು ಸುಮಾರು 1980s, ಲೇಟ್ 80s ಶುರುವಾಗಿದ್ದು RO ಅಂತ ಹೇಳಿ. RO ರಿವರ್ಸ್ ಆಸ್ಮಾಸಿಸ್ ಅಂತ ಶುರುವಾಯಿತು. ಫಸ್ಟ್ ಇಟ್ ವಾಸ್ ಥಾಟ್ ಅದು ಇಂಡಸ್ಟ್ರಿಯಲ್ ಸೈಡಲ್ಲಿ ಪ್ಲಸ್ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಯೂಸ್ ಮಾಡಲಿಕ್ಕೆ, ಪ್ರೋಸೆಸ್ ವಾಟರ್ ಅಂತ ಯೂಸ್ ಮಾಡಲಿಕ್ಕೆ ಎಲ್ಲ ಮಾಡ್ತಾರೆ ಅಂತ ಶುರುವಾಗಿದ್ದು. ಬಟ್ ಆದರೆ ನಮ್ಮ ದೇಶದ ನೀರು, the quality of the water was going very bad because of pollution. ನಾವೇನು ಮಾಡ್ತಾಯಿದ್ವಿ, ನಮ್ಮ ನೀರಿನ ಪರಿಸರ ಏನಿದೆ, ಹೌ ಇಟ್ ಈಸ್ ಇನ್ ದ ಸಿಸ್ಟಮ್ ಅಂತಂದರೆ, ಮುನ್ಸಿಪಲ್ ವಾಟರ್ ಬಂದಾಗ ಅದನ್ನು ಕುಡಲಿಕ್ಕೆ ನಮ್ಗೆ ಹೆದರಿಕೆ ಆಗಲಿಕ್ಕೆ ಶುರುವಾಯಿತು. ಆ ಹೆದರಿಕೆ ಒಂದು ಪಕ್ಕಕ್ಕೆ ಹೋಗಲಿಕ್ಕೆ ಅಂತ ನೋಡ್ಬೇಕಾದ್ರೆ ಒಂದು RO ಮಾತ್ರ ಒಂದು ಟೆಕ್ನಾಲಜಿ ಅಂತ ಬಂದಿತ್ತು. RO ಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾವು ಪಾತ್ರೆಯನ್ನು ತೊಳಿತೀವಿ, ನಾವು ಯಾಕೆ ಒಂದು ಸ್ಕಾಚ್ ಬ್ರೈಟ್ ಅಂತ ಯೂಸ್ ಮಾಡ್ತೀವಿ, ಅಥವಾ ಏನಾದ್ರು ಒಂಥರ ಇದನ್ನು ಯೂಸ್ ಮಾಡೋದು ಯಾಕೆ, ಸೊ ದಟ್ ಕ್ಲೀನ್ನೆಸ್ ಇಸ್ ಮಚ್ ಮೋರ್ ಅಂತೇಳಿ, ಒಂಥರ ಕ್ಲೀನ್ ಆಗುತ್ತೆ, ನಮಗೊಂದು ಭರವಸೆ ಅದ್ರ ಮೇಲೆ. ಸೊ ಅದನ್ನು ನೋಡಿಕೊಂಡು ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ RO. ದ ವಾಟರ್ ಈಸ್ ಫುಲ್ಲಿ ಪುಷ್ಡ್ ಆ್ಯಂಡ್ ಕ್ಲೀನ್ಡ್ ವಿತೌಟ್ ಎನಿ ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಆಗುತ್ತೆ. ಅದಾದಾಗ ನೀವು ಕುಡಿತಾ ಇರೋದು ಏನಾಗುತ್ತೆ ಅಂದರೆ, ಇಟ್ ಈಸ್ ನಾರ್ಮಲಿ ಅ ಸಾರ್ಟ್ ಆಫ್ ಅನ್ ಅಸಿಡಿಕ್ ವಾಟರ್ ಅಂತ ಶುರು ಆಗ್ತಾ ಇದೆ. ಮನ್ಸಿಗೆ ಬರುತ್ತೆ ಎಲ್ಲರಿಗೂ, ಒಂಥರ ಸ್ವೀಟ್ ಟೇಸ್ಟ್ ಬಂದಂಗೆ ಆಗುತ್ತೆ. ಸೊ ಅದು ಇಟ್ ಈಸ್ ಆ್ಯಕ್ಚುಲಿ ಅ ಲೋ TDS ವಾಟರ್ ಅಂತ ಆಗೋದು. ಸೊ ಇದು ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ರಿಸರ್ಚ್ ಇನ್ ದ ಪೇಪರ್ಸ್ ಬೈ WHO, ಬೈ ಲಾಟ್ ಆಫ್ ಪೀಪಲ್ ಇನ್ ಇಂಡಿಯಾ, ಇನ್ ದ ಇನ್ಸ್ಟಿಟ್ಯೂಟ್ಸ್ ಆಫ್ ಇಂಡಿಯಾ. ಅವ್ರು ಹೇಳೋದೇನು ಅಂದರೆ, ನಿಮ್ಮ ಇದರ ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್ ತೆಗೆದಾಗ ನಿಮ್ಮ ಬಾಡಿಗೆ ಬೇಕಾಗಿರೋದು ಮೆಗ್ನೀಷಿಯಮ್ಮು ಅಥವಾ ಪೊಟ್ಯಾಷಿಯಮು ಅಥವಾ ಈವನ್ ಕ್ಯಾಲ್ಶಿಯಮು ಬೇಕಾದ ಎಲ್ಲ ತೆಗೆದುಬಿಟ್ರೆ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಸತ್ವ ಕಮ್ಮಿ ಆಗುತ್ತೆ. ಸೊ ಇಟ್ ಕುಡ್ ಲೀಡ್ ಟು ಸರ್ಟನ್ ಡಿಸೀಸಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತೇಳಿ. ಸೊ ಇದು ಗೊತ್ತಾದ ಮೇಲೆ ಅವೇರ್ನೆಸ್ ಬಂತು ಎಲ್ಲರಿಗೂ. ಈ ಅವೇರ್ನೆಸ್ ಬಂದ ಮೇಲೆ ಏನಾಯಿತು ಅಂದರೆ, ದೇ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ RO, ಬಟ್ ಪಾಯಿಂಟ್ ವಾಸ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು RO ಅಂತ ಆಯಿತು. ಆವಾಗ ನಾವು ಈ CDI ಅಂತ ಬಂದಾಗ ಎವ್ರಿಬಡಿ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವೆಶನ್ಸ್. ನೀವೇನು ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ, ಯಾಕೆ ಮಾಡ್ತಾಯಿದ್ದೀರಾ? ಸೊ ನಾವು ಹೇಳಿದ್ದಿದೆ, ROಲಿ ದೇರ್ ಇಸ್ ಅ ಲಾಟ್ ಆಫ್ ವೇಸ್ಟೇಜ್ ಆ್ಯಂಡ್ ಇಟ್ ಈಸ್ ಕ್ಲೀನಿಂಗ್ ವೆರಿ ಮಚ್. ಅಂದರೆ ನಮ್ಮ ನೀರಿನಲ್ಲಿ ಏನಾಗುತ್ತೆ ಅಂದರೆ TDS ಅಂತ ಇರುತ್ತೆ, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತೇಳಿ. ಇದು ಅಂಶ ನಾರ್ಮಲಿ ವೇರೀಸ್ ಬಿಟ್ವೀನ್, ಇನ್ ಮಿನರಲ್ ವಾಟರ್ ಈಸ್ ಅಬೌಟ್ 250 to 300 TDS, ಬಟ್ ಇನ್ borewell water it can go as high as 1000, 1500, 2000.
ಸೊ ಇದನ್ನು ಇಟ್ ಈಸ್ ನಾಟ್ ಪೋರ್ಟಬಲ್ ವಾಟರ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಸ್ ಪರ್ ದ ISO ಸ್ಟ್ಯಾಂಡರ್ಡ್ಸ್ ಹೇಳ್ತಾರೆ. ಸೊ ಇದನ್ನು ಫ್ರಮ್ 1000 ಲೆವೆಲ್ಸ್ ಟು ಬ್ರಿಂಗ್ ಇಟ್ ಡೌನ್ ಟು 200 ಲೆವೆಲ್ಸ್ RO is used, but RO brings it down to 10-20. It does not maintain it at 200 or 300. ಸೊ ಇದೇನಾಗುತ್ತೆ, ವಿ ಆರ್ ರಿಮೂವಿಂಗ್ ಎವ್ರಿಥಿಂಗ್ ಇನ್ ದ ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ಇನ್ ದ ವಾಟರ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈ ಟೆಕ್ನಾಲಜಿ CDI ಅಂತೇಳಿ ನಾವೇನು ಮಾಡ್ತಾಯಿದ್ದೀವಿ ಥ್ರೂ INODI. ಸೊ ಇದರಲ್ಲಿ ನಾವು ವಿ ಟೇಕ್ ಔಟ್ ದ ರಿಕ್ವೈರ್ಡ್ ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ಸೊ ದ್ಯಾಟ್ ಅದರಲ್ಲಿ ಕಷ್ಟದ್ದು ಆದರೆ ಕೆಟ್ಟದ್ದು ಏನಾದರೂ ಇದ್ದರೆ ಅದನ್ನು ಫಸ್ಟ್ ತೆಗಿತೀವಿ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಇನ್ ವೇರಿಯಸ್ ಪ್ಲೇಸಸ್ ಇನ್ ಇಂಡಿಯಾ ಯು ಹ್ಯಾವ್ ಫ್ಲೋರೈಡ್, ಯು ಹ್ಯಾವ್ ಆರ್ಸಿನಿಕ್, ಯು ಹ್ಯಾವ್ ಯುರೇನಿಯಮ್, ಯು ಹ್ಯಾವ್ ಅದರ್ ನೈಟ್ರೇಟ್ಸ್ ಅಂತೇಳಿ ಬೇರೆ ಸುಮಾರೆಲ್ಲ ಇಂಥದ್ದು ಕಂಟಾಮಿನೆಂಟ್ಸ್ ಇರ್ತವೆ. ಇದನ್ನು ತೆಗಿಬೇಕಾದ್ರೆ ಫಸ್ಟ್ ಅದನ್ನು ತೆಕ್ಕೊಂಡು ದೆನ್ ದ ಲಾಸ್ಟ್ ಶುಡ್ ಬಿ ಯುವರ್ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಆ್ಯಂಡ್ ಪೊಟ್ಯಾಷಿಯಮ್. ಸೊ ಅದನ್ನು ಮಾಡ್ಕೊಳ್ಳದೆ RO ಏನು ಮಾಡುತ್ತೆ, ಎಲ್ಲದನ್ನು ತೆಗೆದುಬಿಡುತ್ತೆ. ಆವಾಗ ಏನಾಗುತ್ತೆ, ದ ವಾಟರ್ ಇಸ್ ಆಸ್ ಗುಡ್ ಆಸ್ ಡೆಡ್ ವಾಟರ್ ಅಂತ ಹೇಳ್ತೀವಿ. ಸೊ ಇಟ್ಸ್ ನಾಟ್ ಮಿನರಲ್ ವಾಟರ್. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ನೌ ಇಸ್ ಥ್ರೂ CDI ವಿ ವಾಂಟ್ ಟು ಗಿವ್ ಯು ಮಿನರಲ್ ವಾಟರ್ ವಿಚ್ ಇಸ್ ಆ್ಯಕ್ಚುಲಿ ಬಿಟ್ವೀನ್ 200 and 300 TDS. ಸೊ ಜನರಿಗೆ ಏನಾಗ್ಬಿಟ್ಟಿದೆ ಓವರ್ ದ ಲಾಸ್ಟ್ 20 years, ಅದು RO ವಾಟರ್ ಕುಡಿದು ನಮಗೆ TDS ಕಮ್ಮಿ ಬೇಕು, ವಾಟರ್ ಒಂಥರ ಸ್ವೀಟ್ ಇರುತ್ತೆ ಅಂತೆಲ್ಲ ಅವ್ರಿಗೆ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಸೊ ಅದನ್ನು ನಾವು ಹೇಳ್ತಾ ಇದ್ದೀವಿ, ಹಂಗೆ ಮಾಡಬೇಡಿ. ಸೊ ಯು ಪ್ಲೀಸ್ ಗೋ ಇನ್ ಟು ಹೈಯರ್ TDS 100, 150, 200 ತನಕ ಹೋಗಿ ಅಂತ ಹೇಳಿಕೊಂಡು ನಾವೊಂದು ಮಾಡ್ತಾಯಿದ್ವಿ, ನಮ್ಮ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಇದರ ಮಧ್ಯದಲ್ಲಿ ಏನಾಯಿತು ಅಂದರೆ, ಲಾಸ್ಟ್ ಇಯರ್ ಇನ್ 2019 ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT as we call it, they passed an order saying that RO should be banned for those places where the water TDS is lower than 500, and this was implemented in Delhi region, NCR region of Delhi. ಇದರಿಂದ ಏನಾಗೋಯಿತು, one market which was very big for our what you call RO manufacturers suddenly fell off the thing. ಅವ್ರಿಗೇನು ಗೊತ್ತಾಗಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. So they started going against it. A lot of things, discussions are happening. But having said that, this NGT order has provided a boost for our technology, CDI ಅಂತ ಹೇಳೋದಕ್ಕೆ. So because we are able to waste minimal. NGT order very clearly tells us that the wastage should not be more than 30%. Recovery should be as high as 60 to 70% ಅಂತ ಹೇಳ್ತಾರೆ. ನಮ್ಮದ್ರಲ್ಲಿ the wastage is less than 20% and the recovery is as high as 80%. So now we fall in line with the NGT guideline. Since this order is going to be implemented next year in full throughout the country, we expect a lot of changes in the water industry. So this is the basically difference between RO and CDI. ನಮಗೆ ಒಂದು ವರ್ಷದ ಕೆಳಗೆ ವೆನ್ ವಿ ಪಾರ್ಟಿಸಿಪೇಟೆಡ್, ವಿನ್ ಡಿಸ್ಕಸ್ಡ್ ವಿತ್ ದ ನಗರಸಭೆ ಆ್ಯಂಡ್ ದ ಲೋಕಲ್ MLA ಹಿಯರ್, ಅದು ಏನಾಯಿತು ಅಂದರೆ ಅವ್ರು ಹೇಳಿದರು, ಈ ಟೆಕ್ನಾಲಜಿ ಎಲ್ಲರೂ ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾವು ಇಲ್ಲ ಅಂತ ಹೇಳಿದ್ವಿ. ಸರ್, ನಾವು ಇಟ್ಸ್ ಅ ಸ್ಟಾರ್ಟಪ್ ಆ್ಯಂಡ್ ವಿ ಹ್ಯಾವ್ ಒನ್ ದ Elevate 100 which was done by the government of Karnataka in 2017. As a participant ಅಂತ ಮಾಡಿಕೊಂಡು ಅದು ವಿ ಹ್ಯಾವ್ ಒನ್ ದ ಅವಾರ್ಡ್ ಫಾರ್ ದ್ಯಾಟ್. ವಿ ಆರ್ ಇನ್ ದ ಟಾಪ್ 100 ಕಂಪ್ನೀಸ್ ಆಫ್ ಕರ್ನಾಟಕ ಸ್ಟಾರ್ಟಪ್ ಅವಾರ್ಡ್ಸಲ್ಲಿ. ಅದು ಬಂದಾಗ ನಾವು ಹೇಳಿದ್ವಿ ಲೋಕಲ್ MLA ಸೇಯಿಂಗ್ ದಟ್ ದಿಸ್ ವಾಟ್ ವಿ ಹ್ಯಾವ್ ಡನ್, ಕ್ಯಾನ್ ಯು ಲುಕ್ ಎಟ್ ದಿಸ್ ಕ್ರೆಡೆನ್ಷಿಯಲ್ಸ್ ಆರ್ ದೇರ್, IIT ಮಡ್ರಾಸು ಇದೆ, ಪ್ಲಸ್ ವಿ ಹ್ಯಾವ್ ದ ಲೋಕಲ್, ವಿ ಆರ್ ಇನ್ ಮೇಕಿಂಗ್ ಇಟ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದಾಗ ಸರಿ ಮಾಡೋಣ ಅಂತ ಹೊರಟರು. ಅವರು ನಮಗೆ 10 ಜಾಗ ಕೊಟ್ಟಿದ್ದಾರೆ. ಅದರಲ್ಲಿ ಉಳ್ಳಾಲ್ ನಗರಸಭೆ ಪರಿಸರದಲ್ಲಿ ಮಾಸ್ತಿಕಟ್ಟೆ, ಕೊಡಿ ಮಸ್ಜಿದ್ದು, ತೊಕ್ಕಟ್ಟು ಬಸ್ ಸ್ಟ್ಯಾಂಡ್, ಇಂಥ ಜಾಗಗಳಲ್ಲಿ ಒಂದು 10 ಜಾಗ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇವತ್ತು 5 ಮುಗಿಸಿದ್ದೀವಿ, ಇನ್ನೊಂದು 5 ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ, ವಿಚ್ ವಿಲ್ ಬಿ ಕಂಪ್ಲೀಟೆಡ್ ಇನ್ ದ ಮೋಸ್ಟ್ ಪ್ರಾಬ್ಲಿ ಇನ್ ದ ನೆಕ್ಸ್ಟ್ 2-3 weeks. ಅದನ್ನು ಆದ ತಕ್ಷಣ ಟೋಟ್ಲಿ ದೆಲ್ ಬಿ 8 to 10 ಮಿಷಿನ್ಸ್ ಇನ್ ಉಳ್ಳಾಲ್ ನಗರಸಭೆ ಸರೌಂಡಿಂಗ್ಸಲ್ಲಿರೋದು. ಹಾಗೆ ಜನರಿಗೆ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಮಾಡಿರೋ ವಿ ಹ್ಯಾವ್ ಡನ್ ಸಮಥಿಂಗ್ ಕಾಲ್ಡ್ ಎ ಡಿಜಿಟಲ್ ವಾಟರ್ ಕಿಯಾಸ್ಕ್ ಅಂತೇಳಿ. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಟ್ರೈಂಗ್ ಟು ಸಿ ವಾಟ್ ಕ್ಯಾನ್ ಬಿ ಡನ್, ಹೌ ವಿ ಕ್ಯಾನ್ ಈಸ್ ದ ಆಪರೇಷನ್ಸ್ ಅಂತೇಳಿ ಮಾಡ್ತಾ ಇರೋದು. ಸೊ ಇದರಲ್ಲಿ ಏನು ಮಾಡಿದ್ದೀವಿ ನಾವು, IoT ಅಂತೇಳಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, ವಾಟ್ ಇಸ್ ದ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಉಪಯೋಗಿಸ್ಕೊಂಡು, ಸೊ ಎನಿಬಡಿ ಹೂ ಗೆಟ್ಸ್ ಆನ್ ಟು ದಟ್ ಮೆಷೀನ್ ಕ್ಯಾನ್ ನೋ ವಾಟ್ ಇಸ್ ದಟ್. ಫಾರ್ ಎಕ್ಸಾಂಪಲ್, ಅ ಓನರ್ somebody, ನಗರಸಭೆ ಅವರು ಇವಾಗ 10 ಮಿಷಿನ್ ದೇ ಓನ್ ದ ಮಿಷಿನ್ಸ್, ಅವರು ನೋಡಬೇಕು. ಯಾರು ಒಬ್ಬರು ಅಫಿಷಿಯಲ್ ಅದರಲ್ಲಿ ಅವ್ರಿಗೆ ಒಂದು ಲಾಗಿನ್ ID ಪಾಸ್ವರ್ಡ್ ಕೊಡ್ತೀವಿ. ಅವರು ನೋಡಿಕೊಂಡು ದೇ ವಿಲ್ ಇಮಿಡಿಯೇಟ್ಲಿ ನೋ ವಾಟ್ ಇಸ್ ದ ಸ್ಟೇಟಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಮೆಷಿನ್.
ವಾಟ್ ಇಸ್ ದ ಅಮೌಂಟ್ ಆಫ್ ವಾಟರ್ ವಿಚ್ ಇಸ್ ಬೀನ್ ಟೇಕನ್ ಬೈ ದ ಪೀಪಲ್ ಆ್ಯಂಡ್ ವಾಟ್ ಇಸ್ ದ ಕ್ವಾಂಟಮ್ ಆಫ್ ವಾಟರ್ ವಿಚ್ ಇಸ್ ವೇಸ್ಟೆಡ್, ಅದು ವೇಸ್ಟ್ ಎಷ್ಟಾಗಿದೆ ಅಂತ ಅದು ಗೊತ್ತಾಗುತ್ತೆ. ಪ್ಲಸ್ ಯು ವಿಲ್ ಆಲ್ಸೋ ನೋ ದ ಕ್ವಾಲಿಟಿ ಆಫ್ ವಾಟರ್. ಟಿ ಡಿ ಎಸ್ ಲೆವೆಲ್ಸು 100 ಇದೆಯಾ, 200 ಇದೆಯಾ, 50 ಇದೆಯಾ, 20 ಇದೆಯಾ, ಏನು ನಮಗೆಲ್ಲ ಗೊತ್ತಾಗ್ಬಿಡತ್ತೆ. ಸೊ ಇದರಿಂದ ಏನಾಗುತ್ತೆ, ಜನರಿಗೆ ಅವರು ತೊಗೊಳ್ತಾ ಇರೋ ನೀರು ಯಾವ ಕ್ವಾಲಿಟಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಕ್ವಾಂಟಿಟಿನೂ ಕ್ಲಿಯರಾಗಿ ಬಂದುಬಿಡುತ್ತೆ ಅದರಲ್ಲಿ. ಸೊ ಇಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ದೆಮ್, ದೇ ಆರ್ ಸೀಯಿಂಗ್ ಎವ್ರಿಥಿಂಗ್ ಅಂತ ಆದಾಗ ಸ್ವಲ್ಪ ಟ್ರಸ್ಟ್ ಫ್ಯಾಕ್ಟರ್ ಅಂತ ನಾವೇನು ಹೇಳ್ತೀವೋ ಅದು ಬರುತ್ತೆ ಜನರಿಗೆ ಅಂತ ನಮ್ಮ ಅಭಿಪ್ರಾಯ. ಇದು ನಾವೇನು ಮಾಡ್ತಾ ಇದ್ದೀವಿ ಇವಾಗ ಅಂದರೆ, ಮೊದಲೆಲ್ಲ ಸುಮಾರು ಕಡೆ ಈ ಕಾಯಿನ್ಸು ಇಂಥದ್ದೆಲ್ಲ ಮಾಡ್ಕೊಂಡು ಹೋದಾಗ ದೆರ್ ಆರ್ ಇಶ್ಯೂಸ್ ವಿತ್ ದ್ಯಾಟ್, ಸಮ್ ಪ್ರಾಬ್ಲಮ್ಸ್ ಆ್ಯಸ್ ಯೂಶುವಲ್ ಏನಾದ್ರು ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು ಸ್ವೈಪ್ ಕಾರ್ಡ್ ಅಂತ ಮಾಡಿದ್ವಿ. ನಾವು ವಾಟ್ ನಾರ್ಮಲಿ ಯು ಯೂಸ್ ಇಟ್ ಇನ್ ಯುವರ್ ಕ್ರೆಡಿಟ್ ಕಾರ್ಡ್ಸ್ ಆರ್ ಡೆಬಿಟ್ ಕಾರ್ಡ್ಸ್ ಟುಡೇ, ಅದನ್ನೇ ಯೂಸ್ ಮಾಡಿಕೊಂಡು, ಸೊ ದ್ಯಾಟ್ ಇಟ್ಸ್ ಲೈಕ್ ಎ ಪ್ರೀಪೇಯ್ಡ್ ಕಾರ್ಡ್, ವಾಟರ್ ಕಾರ್ಡ್ ಅಂತ ಹೇಳ್ಕೊಬೋದು ನಾವು ಅದನ್ನು. ಸೊ ಅದರಲ್ಲಿ ವಿ ಸೇ ಲಚ್ಚೆ ಯಾರು ಬಂದು ಒಂದು $100 ಚಾರ್ಜ್ ಮಾಡ್ಕೊಂಡು ತೊಗೊಂಡೋದ್ರೆ ಲೆಸ್ ಫಾರ್ ಎನಿ ಟೈಮ್ ದೇ ವಾಂಟ್ ಓವರ್ ದ ನೆಕ್ಸ್ಟ್ until the charge is there, they can use the water ಅಂತೇಳಿ. ನಾವು ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದೀವಿ ಪರ್ 20 ಲೀಟರ್ಸ್ಗೆ, ಒಂದು $10, $5, ವಾಟ್ ಎವರ್ ವಿ ಆರ್ ಸೆಲ್ಲಿಂಗ್ ಇಟ್ ಆಟ್, ಅದನ್ನು ನೋಡಿಕೊಂಡು ಅವರು ತೊಗೊಂಡು ಹೋಗ್ಬೋದು ಅಂತ ಆ ಥರ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇವಾಗ. ಸೊ ಈ ಸ್ವೈಪ್ ಅನ್ನೋದು ದಟ್ ಇಟ್ ಬಿಕಮ್ ಈಸ್ ಆಫ್ ಆಪ್ರೇಷನ್. ಸೊ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಒಬ್ರು ಕಾರ್ಡ್ ಇನ್ನೊಬ್ರಿಗೆ ಹೋಗ್ಲಿಕ್ಕಾಗಲ್ಲ ಅನ್ಲೆಸ್ ದೇ ಗಿವ್ ಇಟ್. ಅವ್ರು ಕೊಟ್ಬಿಟ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ ಅವಾಗ. ಸೊ ಬಟ್ ಇಟ್ ಇಸ್ ದೇರ್ ಸ್ವೈಪ್ ಅಂತಲ್ಲ ಅಷ್ಟೇ, ನಮಗೆ ಗೊತ್ತಾಗುತ್ತೆ ಅವ್ರು ತೊಗೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. So because we registered their name and address, their name in the system ಅಷ್ಟೇ. ಅದು ಇಟ್ಸ್ ಅನ್ ಓಪನ್ ಕಾರ್ಡ್ ಹಾಕೋಬೋದು, ಬಟ್ ವಿ ಪ್ರಿಫರ್ ಟು ಸ್ಟಾರ್ಟ್ ಅಟ್ ಸರ್ಟನ್ ಲೆವೆಲ್ ಸೊ ದಟ್ ನಮ್ಮ ಬಡ ಜನರಿಗೆ ಬೇಕು ಅಂತ ಮಾಡ್ತಾ ಇರುವಾಗ ವಿ ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಫಿಲ್ ಅಪ್ 100, 200, 500 ಅಂತ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಒಂದು ಸಣ್ಣ ಕ್ವಾಂಟಮ್, ಒಂದು $100 ಅಥವಾ $50 ಮಾಡಿಕೊಂಡು ನಾವು ಶುರು ಮಾಡ್ಕೋಬೋದು, ಆ ಥರ ಮಾಡ್ಕೋಬೋದು. ಇದನ್ನು ನಾವು ಈ IoT ಅಂತ ಬಂದ ತಕ್ಷಣ ಯು ಕ್ಯಾನ್ ರೀಚ್ ಆನ್ಲೈನ್, ನೀವು ಗೂಗಲ್ ಪೇ ಥರನ ಅಥವಾ ಫೋನ್ಪೇನೋ ವಾಟ್ ಎವರ್ ಇಸ್ ಪಾಸಿಬಲ್ ಅದನ್ನು ಮಾಡಿಕೊಂಡು ಒಂದು ನಂಬರ್ ಕೊಟ್ಬಿಟ್ಟು ಇಮಿಡಿಯೇಟ್ಲಿ ಯು ಕ್ಯಾನ್ ಚಾರ್ಜ್ ಇಟ್ ಆನ್ಲೈನ್, ಹಾಗೆ ಮಾಡ್ಕೋಬೋದು. ಮಿಷನರಿ ಖಂಡಿತ ಮಾಡ್ಬೋದು. ಈ ಮಿಷನರಿ ತೊಗೊಂಡೋಗಿ ನಾವು ಒಂದು ಸುಮಾರು ಶಾಲೆಗಳಲ್ಲಿ ಇವಾಗ ತೆಲಂಗಾಣದಲ್ಲಿ ಹಾಕ್ತಾ ಇದ್ದೀವಿ. ಪ್ಲಸ್ ಈವನ್ ಸಮ್ ಕಾರ್ಪೊರೇಟ್ಸ್ ಇನ್ ಬ್ಯಾಂಗ್ಳೂರ್ ಅವ್ರ ಕಂಪ್ನಿಗಳಲ್ಲೂ ಹಾಕಿದ್ದೀವಿ. ಇವಾಗ ಇನ್ನೊಂದು ಏನಾಗ್ತಾ ಇದೆ ಅಂದರೆ NGOs, ಲಾರ್ಜ್ ನಂಬರ್ ಆಫ್ NGOs, ನ್ಯಾಷನಲ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂದಿದೆಯಲ್ಲ, ಅವರು ಥ್ರೂ CSR ಫಂಡಿಂಗ್ ಸುಮಾರು ಮಾಡ್ತಾ ಇದ್ದಾರೆ ಇಂಥದ್ದೆಲ್ಲ ಮಿಷನ್ಸ್ಗಳು. ಸೊ ಸ್ಕೂಲ್ಸಲ್ಲಿ ಎಸ್ಪೆಷಲಿ ತೆಲಂಗಾಣದಲ್ಲಿ ಮಾಡ್ತಾ ಇರೋದು ಯಾಕೆಂದರೆ ಅವ್ರು ಹೇಳ್ತಾರೆ ದೇರ್ ಇಸ್ ಅ ಪ್ರಾಬ್ಲಮ್ ಆಫ್ ಗುಡ್ ವಾಟರ್ ಬೀಂಗ್ ಅವೈಲಬಲ್, ಅವ್ರಿಗೆ ಸಿಗ್ತಾ ಇಲ್ಲ, ಮಕ್ಕಳಿಗೆ ಸಿಗ್ತಾ ಇಲ್ಲ. ಸೊ ಅವ್ರೇನು ಹೇಳ್ತಾರೆ, ಬೆಳಿಗ್ಗೆ ಬರ್ತಾ ಈ ನೀರು ಖಾಲಿ ಬಾಟಲ್ ತೊಗೊಂಬರಲಿ, ಬಂದು ಈ ನೀರು ತುಂಬಿಸ್ಕೊಂಡು ಕುಡೀಲಿ, ಸಾಯಂಕಾಲ ಹೋಗ್ಬೇಕಾದ್ರೆ ಫುಲ್ ತುಂಬಿಸ್ಕೊಂಡು ಮತ್ತೆ ಮನೆಗೆ ಹೋಗಲಿ ಅಂತೇಳಿ ಆ ಥರದಲ್ಲಿ ಒಂದು ಮಾಡ್ತಾ ಇದ್ದಾರೆ. ಸೊ ದಟ್ ಮನೆಗೆ ಹೋದರೂ ಅವ್ರಿಗೆ ಒಳ್ಳೆ ನೀರು ಸಿಗಲಿ ಅಂತೇಳಿ ಆ ಮಕ್ಕಳಿಗೆ. ಸೊ ಇಫ್ ದೇ ವಾಂಟ್ ಅವ್ರ ಪೇರೆಂಟ್ಸ್ ಬಂದು ತೊಗೊಂಡು ಹೋಗ್ಬೋದು ಅಂತ ಅದೊಂದು ಐಡಿಯಾ ಇದೆ ಅವರಿಗೆ. ಸೊ ದಟ್ ಇಸ್ ದ ವೇ ದೇ ಆರ್ ಲುಕಿಂಗ್ ಅಟ್ ಇಟ್. ಈ ಕಾರ್ಡ್ ನಾವು ಕೊಡ್ತಾ ಇರೋದ್ರಿಂದ ಇಟ್ಸ್ ಓನ್ಲಿ ಅ ಸ್ವೈಪ್, ಅಬೌಟ್ 5 mm, ದೇರ್ ಇಸ್ ನೋ ಟಚಿಂಗ್ ಆಫ್ ದ ಸ್ಕ್ರೀನ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್, ಅದು ಆಗ್ತಾ ಇಲ್ಲ. ಪ್ಲಸ್ ಡಿಸ್ಪೆನ್ಸಿಂಗ್ ಇಸ್ ಆಲ್ಸೋ ನಿಮ್ಮ ಕ್ಯಾನ್ ಅವ್ರು ಏನಾದರೂ ಪಾತ್ರೆನೋ ಏನು ತೊಗೊಂಡೋದ್ರು ನೀವು ಇಡ್ತಾ ಇರೋದು, ನೀವು ಯಾವುದನ್ನು ಮುಟ್ಟಬೇಕಾಗಿಲ್ಲ, ಅದನ್ನಿಟ್ಟಾಗ ಆಟೋಮ್ಯಾಟಿಕಲಿ ಡಿಸ್ಪೆನ್ಸ್ ಆಗುತ್ತೆ. ಸೊ ದೇರ್ ಇಸ್ ನೋ ವೇ ಎನಿ ಟಚಿಂಗ್ ಹ್ಯಾಪನ್ಸ್. ಸೊ ಅದು ಮುಟ್ತಿದ್ದಾಗ ನಿಮ್ಗೆ ಕರೋನಾ ಬರೋ ಚಾನ್ಸಸ್ ಕಮ್ಮಿ, ಆ ಥರ ಅಂತೇಳಿ ನಾವು ನೋಡ್ತಾ ಇರೋದು ಅಷ್ಟೇ. ಗುಣಮಟ್ಟದ ಬಗ್ಗೆ ನಾನು ಹೇಳ್ತಾ ಇರೋದು, ಲೈಕ್ ಐ ಸೆಡ್, ಇದು ನಿಮ್ಮ ನೀರಿನ ಇನ್ಪುಟ್ ಕ್ವಾಲಿಟಿ ನೋಡಿಕೊಂಡು ವಿ ಕ್ಯಾನ್ ಮೇಂಟೈನ್ ದ ಕ್ವಾಲಿಟಿ ಆಫ್ ದ ವಾಟರ್ ದ ವೇ ಯು ವಾಂಟ್ ಇಟ್. ನನಗೆ 50 TDS ಬೇಕು ಅಂತ ಹೇಳಿದ್ರೆ 50 ಇಟ್ಕೋಬೋದು, 100 TDS ಬೇಕು ಅಂದರೆ 100 ಇಟ್ಕೋಬೋದು, 200 ಬೇಕು ಅಂದರೆ 200 ಇಟ್ಕೋಬೋದು. ಸೊ ದಟ್ಸ್ ಅ ಬೆಸ್ಟ್ ಕ್ವಾಲಿಟಿ ಆಫ್ ದಿಸ್ CDI ಟೆಕ್ನಾಲಜಿ. ಹಾಗೇನೆ ಮಾಡ್ಬೋದು. ನಾವು ಮಿಷನರಿ ಮ್ಯಾನುಫ್ಯಾಕ್ಚರರ್ಸ್, ವಿ ಹ್ಯಾವ್ ನಾಟ್ ಗಾನ್ ಇನ್ ಟು ದ ಬಲ್ಕ್ ಸಪ್ಲೈ ಆಫ್ ವಾಟರ್. ಸೊ ವಿ ಮೇಕ್ ದ ಮಿಷಿನ್ಸ್, ನಾವು ಮಿಷಿನ್ ಮಾಡಿ ಕೊಡ್ತೀವಿ, ಯಾರು ಯೂಸ್ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಬಲ್ಕ್ ಸಪ್ಲೈ ಮಾಡೋದು ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ. ವಾಟ್ ವಿ ಕ್ಯಾನ್ ಡೂ ಇಸ್ ಇನ್ ಟರ್ಮ್ಸ್ ಆಫ್ ಸೆಟ್ಟಿಂಗ್ ಅಪ್ ದ ಪ್ಲಾಂಟ್, ಹೆಲ್ಪಿಂಗ್ ಯು ಸೆಟ್ ಅಪ್ ದ ಪ್ಲಾಂಟ್, ಯಾರ್ಯಾರು ಎಲ್ಲೆಲ್ಲಿ ಸಿಗುತ್ತೆ, ಏನೇನು ಮಾಡ್ಬೋದು ಅಂತ ಹೇಳ್ಕೊಂಡು ಅದು ಮಾಡ್ಬೋದು, ಆ ಥರ ಮಾಡ್ಕೋಬೋದು. ನೀರು ತೊಗೊಳ್ಬೇಕಾದ್ರೆ ಮೊದಲು ನೋಡಬೇಕಾಗಿರೋದು ಅದರ ಕ್ವಾಲಿಟಿ. ಅದರಲ್ಲಿ ನಾವು ಎರಡು ಕೀ ಪಾಯಿಂಟ್ಸ್ ನಾವು ನೋಡ್ತೀವಿ. ಒಂದು ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸು, ಅದರ್ ಒನ್ ಇಸ್ ಬ್ಯಾಕ್ಟೀರಿಯಾ. ಈ ಎರಡು ಇದ್ದರೆ ಏನಾದರೂ ಕಾಯಿಲೆಗಳು ಬರೋದು ಖಂಡಿತ ಅದರಲ್ಲಿ. ಸೊ ಇದೆರಡು ಇಲ್ಲದೇ ಇದ್ದಂಗೆ ನಾವು ನೋಡ್ಕೊಳ್ಳೋದು ನಮ್ಮ ಒಂದು ಪ್ರಯತ್ನ. ಸೊ ಇದು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಾಲಿಟಿ ಆಫ್ ವಾಟರ್, ಲೈಕ್ ನಾನು ಹೇಳಿದಾಗೆ TDS ಆಫ್ ದ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಮೇಲಿನ ಲೆವೆಲ್ 2000 TDS ತನಕ ಇದ್ದರೂ ನಾವು ವಿಲ್ ಬ್ರಿಂಗ್ ಇಟ್ ಡೌನ್ ಟು 200-300 ಲೆವೆಲ್ಸ್.
ಪ್ಲಸ್ ದ ವೇಸ್ಟೇಜ್ ಆಫ್ ವಾಟರ್ ಇಸ್ ವೆರಿ ಲೋ. ಸೊ ನಿಮಗೆ ಈ ದಿನ ನಾವು ನೀರು ಸೇವ್ ಮಾಡೋದು, ರೀಸೈಕಲ್ ಮಾಡೋದಂತೂ ತುಂಬ ಮುಖ್ಯ. ದಟ್ ವಿ ಹ್ಯಾವ್ ಟು ಡೂ ಇಟ್ ಅಂತೇಳಿ ನಮ್ಗೆ ಬರ್ತಾ ಇದೆ, ಎಲ್ಲರ ಮನಸ್ಸಲ್ಲೂ ಬರ್ತಾ ಇದೆ. ಇದನ್ನು ಮಾಡಬೇಕಾದ್ರೆ ನಾವು ವಿ ಶುಡ್ ಬಿ ಲುಕಿಂಗ್ ಎಟ್ ಟೆಕ್ನಾಲಜೀಸ್ ವಿಚ್ ಆರ್ ಆ್ಯಕ್ಚುಲಿ ಹೆಲ್ಪಿಂಗ್ ಅಸ್ ಸೇವ್ ವಾಟರ್. ಈ ಥರದಲ್ಲಿ ಮಾಡಿದಾಗ ನಮ್ಮ ಟೆಕ್ನಾಲಜಿಯಲ್ಲಿ ಯು ಆರ್ ಸೇವಿಂಗ್ ಅ ಲಾಟ್ ಆಫ್ ವಾಟರ್. ವೇರ್ ಇಸ್ 80% ರಿಕವರಿ, 20% ವೇಸ್ಟೇಜ್ ಅಂದಾಗ ದೇರ್ಸ್ ಅ ಲಾಟ್ ಆಫ್ ಸೇವಿಂಗ್ ಆಫ್ ವಾಟರ್. ಇದನ್ನು ಮಾಡಿಕೊಂಡ್ರೆ ದಟ್ಸ್ ಒನ್ ಥಿಂಗ್. ಇನ್ ದ ಟರ್ಮ್ಸ್ ಆಫ್ ಕ್ವಾಲಿಟಿ ನಾನು ಹೇಳಿದಾಗ ನಿಮ್ಗೆ ಯಾವ ಕ್ವಾಲಿಟಿ ಬೇಕು ನಾವು ಕೊಡಬಲ್ಲೆ. ವಿ ಕ್ಯಾನ್ ಟ್ಯೂನ್ ದ ಮೆಷಿನ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಸೇ ದಟ್ ಯಾರೋ ಒಬ್ಬರು ಆಪ್ರೇಟರ್ ಇದೆ ಅವ್ರು ಹೇಳ್ಬೋದು, ನೋಡಿ ಇವತ್ತು ಈ ಥರ ನೀರು ಬೇಕು, ನಮಗೆ 100 TDS ಬೇಕು ಅಂತ ಹೇಳಿ ಅದನ್ನು ಸೆಟ್ ಮಾಡ್ಬೋದು. ಸೊ ಆ್ಯಂಡ್ ವಿ ಆಲ್ಸೋ ಗ್ಯಾರಂಟಿ, ಬಿಕಾಸ್ ವಿ ಆರ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಸಿಲ್ವರ್ ನ್ಯಾನೋ ಇನ್ಸೈಡ್ ದ ವಾಟರ್, ಸೊ ದಟ್ kills all the bacteria. When you get the water at the dispensing point, there is no bacteria in the water. So ee tara kottaga water is always safe and you should use it. Good water is always safe drinking, and healthy drinking water is what we promise. Dhanyavadagalu. Thanks.